ನೋಡಿ, ಅಸಮಾಧಾನ ತುಂಬಿ ತೊಳಗ್ತಾ ಇದೆ. ಈಗ ಯಾಕೋ ಸ್ವಲ್ಪ ಕಡೆ ತರ್ದಾರೆ. ಈಗ ಐಸಿ ಒಳಗಿದೆ ಕರ್ನಾಟಕ ಬಿಜೆಪಿ. ಏನು ಸಂಘಟನೆ ಇಲ್ಲ. ಒಂದು ಹೋರಾಟ ಮಾಡಿದ್ರೆ 10-15 ಜನ ಸೇರೋದಿಲ್ಲ. ಕಾರಣ ಏನಂದ್ರೆ ರಾಜ್ಯದ ನಾಯಕತ್ವ ಸರಿ ಇಲ್ಲ. ಇವತ್ತು ಕುಮಾರಸ್ವಾಮಿ ಅವ್ರ ಜೊತೆಗೂ ಹೊಂದಾಣಿಕೆ ಇಲ್ಲ. ಅವ್ರು ನಮ್ಮ ಮಿತ್ರ ಪಕ್ಷ ಇದ್ರು ಸಹ ಅವ್ರನ್ನ ವಿಶ್ವಾಸ ತಗೊಲಾರ್ದೇ ಇವರೇ ಒಂದೇನೋ ಮಾಡ್ತಾರೆ. ಈ ರೀತಿ ಇದ್ದಾಗ ಇದು ನನಗನ್ನಿಸ್ತದೆ ಗೃಹ ಮಂತ್ರಿ ಅಮಿತ್ ಶಾ ಅವರು ಮಾತ್ರ ಎಲ್ಲಾನು ತಿಳ್ಕೋಬೇಕು. ಯಡಿಯೂರಪ್ಪ ಕುಟುಂಬ ಬಗ್ಗೆ ಅವ್ರದ್ದು ಏನು ಈಗ ಅಸ್ತಿತ್ವ ಉಳಿದಿಲ್ಲ ಅಂತ ತಿಳ್ಕೋಬೇಕು. ನಾನು ಯಡಿಯೂರಪ್ಪಾಜಿ ಅಂದ್ರೆ ಕರ್ನಾಟಕದಲ್ಲಿ ಬಿಜೆಪಿಗೆ ಬಹಳ ಹೀನಾಯವಾಗಿ ಸೋಲಾಗ್ತದೆ. ಸಿದ್ದೇಶ್ವರ ಅವರು ಈಗೆಲ್ಲ ಏನು ಸಭೆ ಮಾಡಿದ್ರು, ಸಭೆಯಲ್ಲಿ ಕೂಡ ಅವರು ಕೂಡ ಇನ್ನೂವರೆಗೂ ಪಟ್ಟಿಡಿದ್ರು ವಿಜೇಂದ್ರನ ಬದಲಾವಣೆ ಆಗಲೇಬೇಕು, 6 ಗಂಟೆ ಮಾತಾಡೋದು ಅಂತ. ಅದು ಇದ್ರ ಬಗ್ಗೆ ನಿಮಗೆ ಏನಾದ್ರು ಸಂಪರ್ಕ ಮಾಡಿದ್ರೆ ನಿಮ್ಗೆ? ಇಲ್ಲ, ಹಂಗೇನು ಪಟ್ಟ ನೋಡ್ರಿ. ಅವ್ರು ಇದು ಎಲ್ಲಾರ್ದು ಬರೇ ಸಿದ್ದೇಶ್ವರದ ಅಲ್ಲ. ನೀವೇನು ಅಂತ ಹೇಳ್ತಿರಲ್ಲ, ಅದು ಯಾರು ತಟಸ್ಥ ಬೇಡಿಕೆನೂ ಸಹ ವಿಜೇಂದ್ರ ಬದಲಾವಣೆ ಮಾಡಬೇಕು, ಯಡಿಯೂರಪ್ಪ ಕುಟುಂಬದಿಂದ ಬಿಜೆಪಿ ಮುಕ್ತ ಮಾಡಬೇಕು ಅನ್ನೋದೇ ಇದೆ. ನಮ್ಮ ಬೇಡಿಕೆನೂ ಅದೇ ಇತ್ತು. ಈಗ ಸಿದ್ದೇಶ್ವರದು, ನಮ್ಮ ರಮೇಶ್ ಜಾರಕಿಹೊಳಿ ಅವರು, ಕುಮಾರ್ ಬಂಗಾರಪ್ಪನವರು, ಅರವಿಂದ್ ಲಿಂಬಾಳೆ ಅವ್ರದ್ದೆಲ್ಲ ಬೇಡಿಕೆ ವಿಜೇಂದ್ರ ಹಟಾವ್ ಅಂದ್ರೆ ಪಾರ್ಟಿ ಉದ್ಧಾರ ಆಗ್ತದೆ. ಯಾಕಂದ್ರೆ ಭ್ರಷ್ಟ ಕುಟುಂಬದಿಂದ ಭಾರತೀಯ ಜನತಾ ಪಾರ್ಟಿ ಮುಕ್ತ ಆಗ್ಬೇಕು. ಇವತ್ತು ನೋಡ್ಲಾಕತ್ತೀರಿ, ಮೊನ್ನೆ ಅವ್ರ ಲಗ್ನದಾಗ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಎಷ್ಟು ಆತ್ಮೀಯತೆ ಇತ್ತು. ಜಮೀರ್ ಅಹಮದ್ ಖಾನ್ ಕಾರ್ಯಕರ್ತರು ಹಿಂದುತ್ವ ಸಲುವಾಗಿ ಇಲ್ಲಿ ಪ್ರಾಣ ಕಳ್ಕೊತಾರೆ. ಅವ್ರ ಮೇಲೆ ಸಿಕ್ಕಾಪಟ್ಟೆ ಕೇಸ್ ಹಾಕಲಕತ್ತಾರೆ. ದಿನಾಲು ಕರ್ನಾಟಕದಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ಗುಂಡಾ ಆಕ್ಟ್ ಹಾಕ್ತೀನಿ, ರೌಡಿ ಆಕ್ಟ್ ಹಾಕ್ತೀನಿ ಅಂತೇಳಿ ಪೊಲೀಸರು ನೋಟಿಸ್ ಕೊಡ್ಲಾಕತ್ತಾರೆ. ಇವರು ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಜಮೀರ್ ಅಹಮದ್ ಖಾನ್ ನೋಡ ಸರಸ ಸಲಾಪ ಮಾಡ್ತಾರೆ. ಇದು ಏನು ಕಾರ್ಯಕರ್ತರಿಗೆ ಏನು ಸಂದೇಶ ಕೊಡೋರದಾರ? ಇಟ್ಟು ಆತ್ಮೀಯತೆ ಇದ್ರಂದ್ರೆ ನೀವು ಡಿ.ಕೆ. ಶಿವಕುಮಾರ್ ಪಾರ್ಟಿಗೆ ಸೇರ್ರಿ, ಬಿಜೆಪಿದಿಂದ ಹೊರಗೆ ಹೋಗ್ಬಿಡಿ. ಹಿಂದೂ ಕಾರ್ಯಕರ್ತನ ಬಲಿ ತಗೋಬೇಡ್ರಿ. ನೀವೆಲ್ಲರೂ ಅವ್ರ ಜೋಡ ಆತ್ಮೀಯತೆ ಐತಿ. ಅವ್ರ ಲಗ್ನದಾಗ ನೀವು ಹಲಿಕಿಸಿದು, ನಿಮ್ಮ ಲಗ್ನದಾಗ ಅವ್ರ ಮುಂದೆ ಹಲಿಕಿಸಿದು. ಸಂತೋಷ್ ಲಾಡ್ ಬಗ್ಗೆ ಏನು ಹೇಳ್ತಾರ ರಾಘವೇಂದ್ರ ಯಡಿಯೂರಪ್ಪ? ಸಂತೋಷ್ ಲಾಡ್ ಮುಖ್ಯಮಂತ್ರಿ ಆಗ್ಲಿ ಅಂತ ಹೇಳ್ತಾರೆ. ಅಂದ್ರೆ ಬಿಜೆಪಿ ಕರ್ನಾಟಕದಾಗ ಬರೆಯಬಾರ್ದ? ಅವ್ರ ತಮ್ಮ ಹೇಳ್ತಾನೆ ಸಂತೋಷ್ ಲಾಡ್ ಒಬ್ಬ ದಾರಿಯಾಗಿ ಅಡ್ಡಾಡುವಂತ ಬಿಚ್ಚು ರಾಜಕಾರಣಿ ತಮ್ಮ ಹೇಳ್ತಾನ. ಅವ್ರ ಅಣ್ಣ ಹೇಳ್ತಾನ ಸಂತೋಷ್ ಲಾಡ್ ಮುಖ್ಯಮಂತ್ರಿ ಆಗ್ಲಿಕ್ಕೆ ಯೋಗ್ಯದ ಅಂತ. ಅಂದ್ರೆ ಬಿಜೆಪಿ ಸಂತೋಷ್ ಲಾಡ್ ಜೋಡ ಹೋಗ್ಬಿಡ್ರಿ. ರಾಘವೇಂದ್ರ ಯಡಿಯೂರಪ್ಪ, ವಿಜೇಂದ್ರ ಎಲ್ಲರೂ ಕೂಡಿ ನೀವು ಬಿಜೆಪಿ ಕಟ್ತಾ ಇಲ್ಲ, ಹಿಂದೂಗಳ ರಕ್ಷಣೆ ಮಾಡ್ತಾ ಇಲ್ಲ. ಇವತ್ತು ನೋಡ್ರಿ, ಅಲ್ಪಸಂಖ್ಯಾತರ ಹೆಸರಿನಿಂದ ಮತ್ತೆ 5 ಮುಸ್ಲಿಮರಿಗೆ 10% ಇದ್ದು 15% ಮಾಡಿದ್ರು. ನಾ ಮೊನ್ನೆ ಬೆಳಗಾವಿ ವಿಧಾನಸಭೆಯಲ್ಲಿ ಜಗಳಾಡಿದ ಮ್ಯಾಗ ಜೈನ, ಸಿಖ್, ಕ್ರಿಶ್ಚಿಯನ್ರು ಸಹಿತ ಅಲ್ಪಸಂಖ್ಯಾತರು ಅದಾರೆ. ಅವ್ರಿಗೆ ಬರೀ 10% ಅತ್ತೆ, 80% ಮುಸ್ಲಿಮರಿಗತ್ತೆ, 10% ಕ್ರಿಶ್ಚಿಯನ್ರಿಗತ್ತೆ. ಇದ್ರು ಬೆಳಗಾವದಾಗ ನಾನು ಜಗಳ ಆಗಿದ್ದು ಜಮೀರ್ ಅಹಮದ್ ಖಾನ್ ನನಗೆ ಅದೇ. ಮುಂದೆ ನನ್ನ ಕಚೇರಿಗೆ ಆಹ್ವಾನ ಮಾಡಿ ಅಲ್ಲೇ ಒಂದು ಹೊಸ ಗೈಡ್ಲೈನ್ಸ್ ಮಾಡಿದೆ. ಯಾವುದೇ ಅಲ್ಪಸಂಖ್ಯಾತ ಸಮಾಜದಲ್ಲಿ ಬರೋ ಮೊದಲನೇ ಅರ್ಜಿ ಜೈನರವ್ರು ಕೊಟ್ಟರೆ ಜೈನರಿಗೆ ಕೊಡಬೇಕು, ಸಿಖ್ರವ್ರು ಕೊಟ್ಟರೆ ಸಿಖ್ರಿಗೆ ಕೊಡಬೇಕು, ಕ್ರಿಶ್ಚಿಯನ್ರು ಕೊಟ್ಟರೆ ಮುಸ್ಲಿಮರು 80% ಅಂತ ಇವ್ರ್ಯಾರು ಶೇರ್ ಮಾಡೋರು? ಇಡೀ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಮೀಸಲಾತಿ ಐತದೆ. ನೀವು ಅದ್ರಾಗ 80-10 ಮಾಡ್ಲಕ್ಕೆ ಬರೋದಿಲ್ಲ ಅಂತ ಜಗಳಾಡಿದ್ದೆ ಕಾರಣದಿಂದಲೇ ಅದು ಹೋಯ್ತು. ಈಗ 10ರಿಂದ 15 ಆಗಿತ್ತು. ಅಂದ್ರೆ ಹಿಂದೂಗಳಿಗೆ ಇಲ್ಲಿ ಏನೂ ಇಲ್ಲ, ಅವ್ರ ಪರ್ಸೆಂಟೇಜ್ ಏರಿಸ್ತಾ ಇದ್ದಾರೆ. ಬಹುಶಃ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಇನ್ನೊಂದು 3 ವರ್ಷ ಉಳಿದ್ರೆ ಕರ್ನಾಟಕವನ್ನ ಪಶ್ಚಿಮ ಬಂಗಾಳ ಮತ್ತು ಕೇರಳ ಮಾದರಿಯಲ್ಲಿ ಮುಸ್ಲಿಂ ರಾಜ್ಯ ಮಾಡೋಷ್ಟು ಕಡೆ ಹೊಂಟಾರೆ. ಸ್ವತಃ ಸಿದ್ದರಾಮಯ್ಯ ತಮ್ಮ ಸಮುದಾಯಕ್ಕೆ ಕೊಡ್ಲಿ, ಒಂದು ಯಾವ್ದು ಕುರಿಗಾರರಿಗೆ 5 ಲಕ್ಷ ರೂಪಾಯಿ ಇದಕ್ಕೆ ಸಂವರ್ಧನೆ ಕೊಡ್ಲಿ. ಮುಸ್ಲಿಮರಿಗೆ ಬಿಟ್ಟು ಯಾರಿಗೂ ಕೊಡ್ತಾ ಇಲ್ಲ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್. ಬರೇ ಸಾಬ್ರು ಓಟು. ಅಂದ್ರೆ ಈ ರಾಜ್ಯದ ಬರೀ ಸಾಬ್ರ ಅಟ್ಟೆ ಓಟ್ ಹಾಕ್ಯಾರ. ಹಿಂದೂಗಳು ಹಾಕಿಲ್ಲ, ಹಿಂದುಳಿದವ್ರು ಹಾಕಿಲ್ಲ, ದಲಿತರು ಹಾಕಿಲ್ಲ. ಅದಕ್ಕೆ ನಾ ಸಿದ್ದರಾಮಯ್ಯನವ್ರು ಇದು ಮುಸ್ಲಿಂ ಸರ್ಕಾರ ಆಗೈತೆ, ಇದನ್ನು ಪ್ರತಿಭಟನೆ ಮಾಡುವಂತಹ ಅರ್ಹತೆ ರಾಜ್ಯ ಬಿಜೆಪಿ ಅಧ್ಯಕ್ಷರಿಗಿಲ್ಲ. 100 ಮಂದಿ ಕೂಡಲಾಗ್ಯಾರಿ ರಾಜ್ಯ ಅಧ್ಯಕ್ಷ ಹೋದಲ್ಲಿ. ಮನೆ 30 ಮಂದಿ ಕೂಡಲ್ಲ ಕಲಬುರಗಿ. ಮತ್ತು ಪ್ರಿಯಾಂಕಾ ಖರ್ಗೆ ಪರ್ಮಿಷನ್ ತಗೊಂಡು ಗುಲ್ಬರ್ಗಕ್ಕೆ ಹೋಗ್ತಾರವ್ರು. ಸರ್, ನಾನು ಕಲಬುರಗಿಗೆ ಬರ್ತಾ ಇದ್ದೀನಿ, ಒಂದು ಸಣ್ಣ ಹೋರಾಟ ಮಾಡ್ತೀನಿ, ದಯವಿಟ್ಟು ತಪ್ಪು ತಿಳ್ಕೊಬೇಡ, ಆಯ್ತು ಬಂದು ಮಾಡಿ ಹೋಗಪ್ಪ ಅಂತ ಅವ್ರು ಹೇಳಿದ್ಮ್ಯಾಗ, ಪ್ರಿಯಾಂಕಾ ಖರ್ಗೆ ಹೇಳಿದ್ಮ್ಯಾಗ ಈ ನಮ್ಮ ಧೀಮಂತ ವಿಜಯೇಂದ್ರ ಹೋಗ್ತಾನೆ.
ಸರ್, ಈಗ ವಸತಿ ಇಲಾಖೆ ಒಳಗಡೆ ದುಡ್ಡು ಕೊಟ್ಟರೆ ಮಾತ್ರ ಮನೆಗಳು ಸಿಗ್ತಾ ಇದಾವಂತೆ ಖುದ್ದು ಕಾಂಗ್ರೆಸ್ನ BR ಪಾಟೀಲ್ ಅವರೇ ಸಂಭಾಷಣೆ ಮಾಡಿದಂತ ಆಡಿಯೋ ವೈರಲ್ ಆಗಿದೆ. ವ್ಯಾಪಕ ಭ್ರಷ್ಟಾಚಾರ ತುಂಬ ತುಳ್ಕೈತಿ. ಈಗ ಎಲ್ಲಾ ಮಂತ್ರಿಗಳು ದುಡ್ಡು ಮಾಡಕ್ ನಿಂತಾರ. ಭ್ರಷ್ಟಾಚಾರ ಏನು ಒಂದು ಅದ್ರದ್ದು ಇದು ಬಿಟ್ಟು ಮೀರ್ಬಿಟ್ಟೈತೆ. BJP 40% ಎತ್ತಿದ್ರು, ಇವ್ರು 60% ಬಂದಾರೆ. ನಾವು ಕಾಂಟ್ರಾಕ್ಟರ್ ಕೇಳ್ರಿ, ಉರುಳು ಹಾಕೊಳಕತ್ತಾರ ಪಾಪ ಅವರು. ಕಾಂಟ್ರಾಕ್ಟರ್ ಬಿಲ್ ಆಗಲ್ಲ, ಈಗ ಅವು ತಮ್ಮ ಮನಿ ಮಠ ಮಾರಿ ಸಾಲ ತುಂಬುವ ಪರಿಸ್ಥಿತಿ ಬಂದದ. ಇದು ಏನೋ ಇವತ್ತು ರಾಜ್ಯದಲ್ಲಿ ಎಲ್ಲರೂ ಮುಖ್ಯಮಂತ್ರಿ ಹಿಡಿದು ಎಲ್ಲರೂ ಭ್ರಷ್ಟಾಚಾರಕ್ಕೆ ನಿಂತುಬಿಟ್ಟಾರೆ. ಒಂದು ವರ್ಗಾವಣೆ ಪುಕ್ಕಟ್ ಆಗುದಿಲ್ಲ, ಎಲ್ಲ ಟ್ಯಾಕ್ಸ್ಗಳನ್ನ ಏರಿಸ್ತಾ ಇದ್ದಾರೆ. ಇವತ್ತು ನೋಡ್ರಿ, ಸ್ಟ್ಯಾಂಪ್ ಡ್ಯೂಟಿ ಯಾರು ಸಾಲ ತಗೋಬೇಕಾದ್ರೆ ಬ್ಯಾಂಕ್ನಾಗ ಅವ್ರದ್ದು ಸ್ಟ್ಯಾಂಪ್ ಡ್ಯೂಟಿ ಹೆಚ್ಚು ಮಾಡ್ಯಾರ. ಇವರು ಒಂದು ಕಡೆ ಜನರ ಮೇಲೆ ಹೇರ್ಲಾಕತ್ತಾರೆ, ಇನ್ನೊಂದು ಕಡೆ ಪುಕ್ಕಟ್ ಕೊಟ್ಟಿನಿ, ಗ್ಯಾರಂಟಿ ಕೊಟ್ಟಿನಿ. ಏನು ಗ್ಯಾರಂಟಿ ತಗೊಂಡು ಏನು ಮಾಡೋದದ? ಅದಕ್ಕೆ ಯಾವ ಬಿಲ್ ಆಗ್ತಾ ಇಲ್ಲ. ಕಾಂಟ್ರಾಕ್ಟರ್ಗಳು ಆತ್ಮಹತ್ಯೆ ಮಾಡ್ಕೊಳಕತ್ತಾರೆ. ಕರ್ನಾಟಕದಲ್ಲಿ ಹಿಂದೂಗಳ ರಕ್ಷಣೆ ಇಲ್ಲ. ಎಲ್ಲ ಹಿಂದೂ ಕಾರ್ಯಕರ್ತರು ರಾತ್ರಿ 12-1 ಪೊಲೀಸರು ಹೋಗಿ ಅವ್ರನ್ನ ದಬ್ಬಾಳಿಕೆ ಮಾಡಿ ಎಬ್ಬಿಸ್ತಾರೆ. ಅವ್ರ ಇದು ಕೇಳ್ತಾರೆ. ಮೊನ್ನೆ ಕೋರ್ಟ್ ಆದೇಶ ಮಾಡಿದ ರಾತ್ರಿ ಹೋಗಬಾರ್ದತ್ತ. ಗಿರೀಶ್ ಭಾರದ್ವಾಜ್ ಅನ್ನೋ ಸಾಮಾಜಿಕ ಕಾರ್ಯಕರ್ತ ಮಾಡಿದ್ರಿಂದ ಪಾಪ ಪೊಲೀಸರದೇನು ತಪ್ಪಿಲ್ಲ. ನಿಮಗೆ ಅಲ್ಲಿ ಏನು ಕ್ರಿಕೆಟ್ ಯಾವ್ದು ಏನು ಕೊಡಬೇಕು, ಯಾಕಪ್ಪ ಅದು? ಅವ್ರೇನು ಪೊಲೀಸರು ಏನು ರಿಪೋರ್ಟ್ ಕೊಟ್ಟಿದ್ರು? ನಮ್ಮ ಸೆಕ್ಯೂರಿಟಿ ಆಗುದಿಲ್ಲ, ನಮಗ ತೊಂದರೆ ಆಗ. ಹೌದು, ಪೊಲೀಸ್ ಇಲಾಖೆ ಏನು ಹೇಳ್ತದ ನಾವು ಕೇಳಬೇಕು. ವಿದೌಟ್ ಸೆಕ್ಯೂರಿಟಿ ಅವ್ರು ನೋಡ್ರಿ ಬೇರೆ ಬೇರೆ ಕಡೆ KSRP ತರಿಸ್ಬೇಕು, ಬಟಾಲಿಯನ್ ತರಿಸ್ಬೇಕು. ಯಾಕಂದ್ರೆ ಲಕ್ಷಗಟ್ಟಲೆ ಮಂದಿ ಕೊಡ್ತಾರಂದ್ರೆ ಪಾಪ ADGP ರ್ಯಾಂಕ್ದವ್ರು ಪೊಲೀಸ್ ಕಮಿಷನರ್ ಸಸ್ಪೆಂಡ್ ಮಾಡ್ತೀರಿ. ನಿಮ್ಮ ಮಾನ ಮರ್ಯಾದೆ ಐತೆ. ಒಬ್ಬ ಒಳ್ಳೆ ಅಧಿಕಾರಿ ಅವರು ದಯಾನಂದ ನಮ್ಮ ಬಿಜಾಪುರ SP ಇದ್ರು. ಭಾರಿ ಒಳ್ಳೆ ಅಧಿಕಾರಿ, ನಾವು ನೋಡಿದ್ವಿ ಅವ್ರನ್ನ. ಅಂತ ಅಧಿಕಾರಿನೂ ಒಬ್ಬ ಆ ರ್ಯಾಂಕಿಗೆ ಹೋದಂತ ಅಧಿಕಾರಿನೂ ಸಸ್ಪೆಂಡ್ ಮಾಡ್ತೀರಿ. ಅಲ್ಲಿ ಇವ್ರನ್ನ ಕಮಿಷನರ್ ಸಸ್ಪೆಂಡ್ ಮಾಡ್ತೀರಿ. ಮತ್ತು ಇವ್ರು ತಳಗಿನ 3-4 ಮಂದಿ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ರಿ. ಸಸ್ಪೆಂಡ್ ಆಗಬೇಕಾಗಿದ್ದು ಸಿದ್ದರಾಮಯ್ಯ, DK ಶಿವಕುಮಾರ್. ನಿಮ್ಮ ಮಕ್ಕಳ ಮೊಮ್ಮಕ್ಕಳ ವೈಭವೀಕರಣ ಮಾಡ್ಲಾಕ ವಿಧಾನಸಭೆ ಅಂದ್ರೆ ನೀವು ಸಿದ್ದರಾಮಯ್ಯ ವಿಧಾನಸಭಾ ಮೆಟ್ಟಿಲ್ತನ ಅಟ್ಟೆ ಮುಖ್ಯಮಂತ್ರಿ ಅದಾರ. ಇವ್ ನಾನು ಮೆಟ್ಟಿಲ್ತನ ಅಟ್ಟೆ ನಾಚಿಕೆ ಆಗ್ಬೇಕು. ಇಡೀ ಕ್ರಿಕೆಟ್ ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿ, ನಮ್ಮ ವಿಧಾನಸಭಾ ಮೆಟ್ಟಲ್ಕೋ ಅಂದಾಗ ಇದನ್ನ ಯಾವುದೂ BJP ಹೋರಾಟ ಮಾಡುವಂತ ನೈತಿಕತೆ ಕಳ್ಕೊಡೋದು. ಯಾಕಂದ್ರೆ ಸಿದ್ದರಾಮಯ್ಯ, DK ಶಿವಕುಮಾರ್ ಹೇಳ್ತಾರೆ ವಿಜೇಂದ್ರಗ, ನೀ ಏನಾರ ಹೋರಾಟ ಮಾಡಿದಂದ್ರೆ ನಿನ್ನ ಅಪ್ಪಂದು ಪೋಕ್ಸೋ ತೆಗಿತೀವಿ, ನೀ ಏನ್ ನಿಮ್ಮ ಅಪ್ಪನ ಸೈ ಡೂಪ್ಲಿಕೇಟ್ ಮಾಡಿಲ್ಲ ಅದನ್ನ ತೆಗಿತಂತ ಫೈಲ್ ಹಿಂಗ ವಾಟ್ಸಪ್ನಾಗ ಕಳಿಸ್ಬಿಡ್ತಾರೆ. ಇಲ್ಲ ಸರ್, ಸುಮ್ಮನೆ ಮೇಲಿಂದ ಭಾಳ ಪ್ರೆಷರ್ ಇದೆ ಸರ್, ನಮ್ಮ ಮಗ ಯತ್ನಾಳ್ ಒಂದು ಭಾಳ ನಮ್ಗೆ ಬೈತಾ ಇದ್ದಾನೆ, ಅದಕ್ಕೆ ನೀವು ಮಾಡ್ತಾ ಇದ್ದೀವಿ ಸರ್ ಅಂತಾರೆ. ಯತ್ನಾಳ್ ಬೈಲಿಕ್ಕಂದ್ರೆ ಈ ನನ್ನ ಮಕ್ಳು ಏನೂ ಮಾಡೋದಿಲ್ಲ. ಆರಾಮ್ ಮನ್ಯಾಗ ರಾತ್ರಿ DK ಶಿವಕುಮಾರ್ ಮನೆಗೆ ಹೋಗಿ ಊಟ ಮಾಡಿ ಬರ್ತಾರ. ಸಿದ್ದರಾಮಯ್ಯ ಮನೆಗೆ ಹೋಗಿ ಮುಂಜಾನೆ ಒಳ್ಳೆ ಕುರಿ ಹಾಲು ಕುಡಿದು ಬರ್ತಾರೆ ನಮ್ಮ BJP. ಸುಲಿಬೆಲೆ ಅವ್ರಿಗೆ ಮಾತಾಡಲಿಕ್ಕೆ ಕರಾವಳಿಯಲ್ಲಿ ಈಗ ಏನಂತಂದ್ರೆ ಒಂದು ಉಪಾಸನೆ ಇತ್ತು, ಅಡಚಣೆ ಮಾಡ್ತಾ ಇದ್ದಾರೆ ಪೊಲೀಸರು. ಹಾಗಿದ್ರೆ ಸೂಲಿಬೆಲೆ ಅವರು ಇತಿಹಾಸದಲ್ಲಿ ಏನಾಗಿದೆ, ಅವರು ಎಲ್ಲ ಬುಕ್ಗಳನ್ನು ರೆಫರೆನ್ಸ್ ಮಾಡಿ ಮತ್ತು ನಮ್ಮ ದೇಶದ ಸಂಸ್ಕೃತಿ ಹಿಂದೆ ಹೆಂಗೆ ಅನ್ಯಾಯ ಆಯಿತು, ಬಗಲ್ರಿಂದ ಹೆಂಗೆ ಅನ್ಯಾಯ ಆಯಿತು, ಔರಂಗಜೇಬ್ ಏನು ಮಾಡದ, ಇವೆಲ್ಲ ಹೇಳಬೇಕಲ್ಲ. ಕಾಶ್ಮೀರ್ನಾಗ ಏನಾಯ್ತು, ಹಿಂದೂಗಳನ್ನ ಕಟ್ಟಿಗೆ ಕೊರಿ ಮಷಿನ್ದಾಗ ಹಾಕಲ್ಲ, ಸತ್ತು ಹೊಡೆದ್ರು. ಕೇರಳದಾಗ ಇವತ್ತೇನಾಗ್ತಾ ಇದೆ, ಲವ್ ಜಿಹಾದ್ ಬಗ್ಗೆ ಮಾತಾಡಬೇಕಲ್ಲ. ಹಿಂದೂಗಳ ಜಾಗೃತಿ ಮಾಡೋದು ಅವ್ರ ಕೆಲಸದ ಅವ್ರು ಮಾಡ್ತಾ ಇದ್ದಾರೆ. ಒಟ್ಟಾರೆ ಎಲ್ಲ ಹಿಂದೂ ನಾಯಕನ ಮುಗಿಸ್ಬೇಕಂತ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್. ನನ್ನ ಮ್ಯಾಗೂ ಇಲ್ಲಿ ಬಿಜಾಪುರ ತಹಸೀಲ್ದಾರ್ ನಾನು ನೋಟಿಸ್ ಕೊಟ್ಟಿದ್ರು, ನಿಮ್ಗೆ ಯಾಕೆ ನಿರ್ಬಂಧ ಏರಬಾರ್ದು ಅಂತೇಳಿ. 58 ಕೇಸ್ ಅದಾವ ಅಂತ ಹೇಳಿ ನಾನು ನೋಟಿಸ್ ಕೊಟ್ಟಿದ್ರು. ನಾನು ಮನೆಗೆ ಹೈಕೋರ್ಟಿಗೆ ಹೋದೆ, ತಹಸೀಲ್ದಾರ್ಗೆ ವಾಪಸ್ ಅವರು ಹೈಕೋರ್ಟಿಗೆ ಬಂದು ಹಾಜರಾಗ್ಲಕ್ಕೆ ಹೇಳ್ಯಾರ. ಎಲ್ಲ ಕೇಸುಗಳಿಗೆ ಸ್ಟೇ ಕೊಟ್ಟದ ನ್ಯಾಯಾಲಯ. ಈಗ ನನಗೇನು ಮಾಡೋಕ್ಕಾಗೋದಿಲ್ಲ. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಪೊಲೀಸ್ ಇಲಾಖೆಯನ್ನು ದುರ್ಬಳಕೆ ಮಾಡ್ಕೋತಾ ಇದ್ದಾರೆ. ದಕ್ಷ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳಿಗೆ ದಯಾನಂದ್ ಅಂತವ್ರಿಗೆ ಸಸ್ಪೆಂಡ್ ಮಾಡ್ತಾರೆ. ಅತ್ಯಂತ ಭ್ರಷ್ಟರಿಗೆ ಇವರು ಸಹಕಾರ ಮಾಡ್ತಾ ಇದ್ದಾರೆ.